ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹಿಂಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9:18 ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025 ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಹಾರಿಸೋ ಹಕ್ಕಿಗಳಿಗೆ ಹೆವಿ ಡಿಮ್ಯಾಂಡ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಟಾಪ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಆನೆಕಲ್ ರೇಗ್ದಾರಲ್ಲಿ ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿ ಗಂಡು ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಇವಾಗ 3 ದಸ್ತದ ಗಂಡಿದು. ಹೋದ ವರ್ಷ ಅಲ್ಲ, 7-7.5 ಗಂಟೆ ಹಾರಿರೋ ಗಂಡು. ಈ ವರ್ಷ ಇನ್ನೂ ಟೈಮಿಂಗ್ ಜಾಸ್ತಿ ಮಾಡ್ಕೊಳುತ್ತೆ. ನಮ್ಮ ಆನೆಕಲ್ ರೇಗ್ದಾರಲ್ಲಿ ತುಂಬ ಜನ ಅಕ್ಕಿಗಳು ಇಸ್ಕೊಂಡಿರೋರಿಗೆಲ್ಲರಿಗೂ ಗೊತ್ತು ಹೆಂಗೆ ಆಟ ಬರುತ್ತೆ ಅಂತ. ಏಕ್ದಮ್ ಅಕ್ಕಿ ಲಾಂಗ್ ಟೈಮ್ ಒಂದು ಸತಿ ಮಾಡೋದು ಸ್ಟಾರ್ಟ್ ಮಾಡಿಬಿಡ್ತು ಅಂದರೆ ದಿನ ಬಿಟ್ಟು ದಿನ ಹಕ್ಕಿನ ಆಡಿಸ್ಕೊಂಬಂದಂಗೆ ಟೈಮಿಂಗು ಲಾಂಗ್ ಮಾಡ್ತಾ ಹೋಗುತ್ತೆ. ಆನೆಕಲ್ ರೇಗ್ದಾರಲ್ಲಿ ಹೆವಿ ಗೋಲ್ಡ್ ಶೇಡ್ ಕಣ್ಣಲ್ಲಿ ಗಂಡು. ಈ ವರ್ಷ ಯಾರೇ ಈ ಹಕ್ಕಿನ 5 ಗಂಟೆ ಆರಿಸಿದ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ತುಂಬ ಒಳ್ಳೆ ಕ್ವಾಲಿಟಿ ಇರುತ್ತೆ. ಬಾಜಿ ಬಂದ್ಬಿಟ್ಟು 3-4 ಬಾಜಿ. ಪಲ್ಲ ಬಂದ್ಬಿಟ್ಟು 35-40 ನಿಮಿಷ ಪಲ್ಲ ಬರುತ್ತೆ. ಬಿಸಿಲಿಗೆ ಹೆವಿ ಆಡೋ ಅಕ್ಕಿ ಇದು. ಬಿಸಿಲು ಎಷ್ಟೇ ಜಾಸ್ತಿ ಇದ್ರೂ ಹಕ್ಕಿ ಒಳ್ಳೆ ಆಟ ತೋರಿಸುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ತಿರಿಯೆಲ್ಲ ಏನು ಕಿತ್ಕೊಟ್ಟಿದ್ದೀವಿ ಅದೆಲ್ಲ ಆಲ್ಮೋಸ್ಟ್ ಮುಕ್ಕಾಲು ಭಾಗ ತಿರಿ ಬಂದುಬಿಟ್ಟಿದೆ. ನೀವು ಯಾರೇ ಇಸ್ಕೊಂಡ್ರೇನು ಹಕ್ಕಿನ ರೆಕ್ಕೆ ಕಟ್ಕೊಂಡು ಉಡಾನ್ ಬಾಕ್ಸಲ್ಲಿ ಹಾಕೊಂಡ್ಬನ್ನಿ. ತಿರಿಗಳು ಬರೋ ಅಷ್ಟರಲ್ಲಿ ಕಳ್ಳ ಮಾಡ್ಕೊಂಬಿಡೋದು. ಈ ವರ್ಷ ಟೂರ್ನಮೆಂಟ್ಗೆ ದಯವಿಟ್ಟು ಹಾರಿಸ್ಬಿಟ್ಟು ರಿಸಲ್ಟ್ ಹೇಳಿ. ನಮ್ಮ ಸಬ್ಸ್ಕ್ರೈಬರು ಎಲ್ಲರ ಹತ್ರನೂ ನಮ್ಮ ಅಕ್ಕಿಗಳು ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಲಿ ಅಂತ ಬೆಸ್ಟ್ ಸೆಲೆಕ್ಟೆಡ್ ಅಕ್ಕಿಗಳಲ್ಲೇ ಅಕ್ಕಿ ಕೊಡ್ತಾ ಇರೋದು. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಹಕ್ಕಿನ ಟೂರ್ನಮೆಂಟ್ಗೆ ಆರಿಸಿ ಒಂದು ಹಕ್ಕಿನ ಗಿಫ್ಟಾಗಿ ತೊಗೊಳ್ಳಿ ನಮ್ಮ ಕಡೆಯಿಂದ. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಆನೆಕಲ್ ರೇಗ್ದಾರಲ್ಲಿ ಗಂಡು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ದೆ. ಸೂಪರ್ ಚಡಿ ಬಾಲ ನೋಡ್ಬೋದು, ಸಕ್ಕ ಚಡಿ ಬಾಲ ಇಟ್ಕೊಳುತ್ತೆ. ನೀವು ಬೇಕು ಅಂದರೆ ಒಂದು ರೌಂಡು ಬಾಲ ಎಲ್ಲ ಕಿತ್ಕೊಟ್ಬಿಡಿ. ಬೇಕು ಅಂದರೆ ಈ 3 ತಿರಿ ನಾನು ಕಿತ್ಕೊಟ್ಬಿಟ್ಟು ಹಕ್ಕಿನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಇದೇ ತಿರಿಗಳಲ್ಲಿ ಬಿಟ್ಬಿಟ್ಟು ಆಮೇಲೆ ಹಕ್ಕಿನ ಹೊಸ ಗರಿಗಳನ್ನ ಕಿತ್ಕೊಟ್ಟು ರೆಡಿ ಮಾಡ್ಕೊಳ್ಳಿ. ಲಾಲ್ ಕಟ್ಟು ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಚುಪ್ತಿರಿ, ಉದ್ದ ತಿರಿ, ಹೆವಿ ಲಾಂಗ್ ಟೈಮ್ ಮಾಡೋ ಗಂಡಿದು. ಕ್ವಾಲಿಟಿ ವೈಸ್ ನೋಡ್ಬೋದು, ಚಡಿ ಶೇಪಲ್ಲಿರುತ್ತೆ. ಸಿಕ್ಕಾಪಟ್ಟೆ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಆಗಲೇ ಹೇಳಿದ್ದೀನಿ, ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಬ್ರೀಡರ್ ಐಷನ್ನು ನೋಡ್ಬೋದು, ಹೆವಿ ಇರುತ್ತೆ. ಪ್ಲಸ್ ಫ್ಲೈಯರ್ ಐಷನ್ನು ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಇದಿನ್ನೂ ವಯಸ್ಸಾಗ್ತಾನೆ ಕಣ್ಣು ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಜಾಸ್ತಿ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸು ಒಡಕ್ಲು ನೋಡ್ಬೋದು, ತುಂಬ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಪ್ಲಸ್ಸು ಅಗ್ಲ ಕಣ್ಣಿರುತ್ತೆ. ಜಾತಿ ಮಾಡ್ಕೊಳ್ಳೋಕ್ಕೂ ಟಾಪ್ ಅಕ್ಕಿ, ಹಾರಿಸ್ಕೊಳ್ಳೋಕ್ಕೂ ಸೂಪರ್ ಕ್ವಾಲಿಟಿ ಅಕ್ಕಿ ಇದು. ಆನೆಕಲ್ ರೇಗ್ದಾರಲ್ಲಿ ಗಂಡು.
ರಿಂಗ್ ನಂಬರ್ ಜ್ಞಾಪಕ ಹಾಕೊಳ್ಳಿ ಫ್ರೆಂಡ್ಸ್. ರಿಂಗದ ಫೋಟೋ ಕಳಿಸಿ ಹಕ್ಕಿ ಇದೆಯೋ ಇಲ್ಲ ಸೇಲ್ ಆಯಿತು ಅಂತ ಹೇಳ್ತೀನಿ. ರಿಂಗ್ ನಂಬರ್ 3662. ಫ್ರೆಂಡ್ಸ್ ಇದು 2 ದಸ್ತದ್ದು ಚಪ್ಪರ್ ರೇಗ್ದಾರಲ್ಲಿ ಗಂಡು. ಇವಾಗ 2ನೇ ದಸ್ತದ ಗರಿ ಉದ್ರಿ ಬರ್ತಾ ಇದೆ. ಹೋದ ವರ್ಷ ಪಟ್ಟ ಅಲ್ಲೇ 5 ಮುಕ್ಕಾಲು ಹಾರಿರೋ ಗಂಡಿದು ಪಟ್ಟ ಅಲ್ಲಿ ಹೋದ ವರ್ಷ. ಈ ವರ್ಷ ಇನ್ನೂ ಟೈಮಿಂಗ್ ಲಾಂಗ್ ಆಗುತ್ತೆ. ಹಕ್ಕಿ ದೂರ ಪರ ಹೋದ ವರ್ಷವೇ 30 ನಿಮಿಷ 40 ನಿಮಿಷ ಹಿಂಗೆ ದೂರ ಪರ ಹೋಗೋದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಸಕ್ಕದಾಗಿರುತ್ತೆ. ಇವಾಗ 2ನೇ ದಸ್ತಕ್ಕೆ ಬಂದಿರೋ ಗಂಡಿದು ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಯಾರೇ ಹಕ್ಕಿನ ಟೂರ್ನಮೆಂಟ್ಗೆ 5 ಅವರ್ ಬಿಟ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಬೇಗ ಕಳ್ಳ ಆಗುತ್ತೆ. ಚೋರಿ ಲೈನಲ್ಲೂ ತುಂಬ ಒಳ್ಳೆ ಅಕ್ಕಿ. ಬಾಜಿಯಲ್ಲೂ ಅಷ್ಟೇ ಹೋದ ವರ್ಷ 2-3 ಬಾಜಿ ಮಾಡ್ತಾಯಿದ್ದು. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಸಕ್ಕದಾಗಿರುತ್ತೆ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡು ಪಟ್ಟಾನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ತುಂಬ ಹಳೆ ಲೈನ್ ಜಾತಿ, ತುಂಬ ಹಳೆ ಲೈನ್ ಬಣ್ಣನೇ ಸಕ್ಕತ್ತಾಗಿರುತ್ತೆ. ಈಗ ನೋಡ್ಬೋದು ಇಲ್ಲಿ ಚಪ್ಪರಲ್ಲಿ ರೇಗ್ದಾರ್ ಬಣ್ಣ ಇರುತ್ತೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಪಟ್ಟ ಇವಾಗ 2 ದಸ್ತದ ಪಟ್ಟ ಇದು. ಕಂಡೀಷನ್ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಚಪ್ಪರ್ ರೇಗ್ದಾರ್ ಗಂಟು ತೋರಿಸ್ತೆ. ಸಿಂಗಲ್ ಟೇಲು, ಚಳಿ ಬಾಲ ತಿರಿಗಳೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಚುಪ್ ತಿರಿ, ಉದ್ದಾ ತಿರಿ. 2ನೇ ದಸ್ತದ ಗರಿ ನೋಡ್ಬೋದು, ಉದ್ರಿ ಬರ್ತಾ ಇದೆ. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ತಿರಿ ಎಲ್ಲ ಫುಲ್ ಇದೆ. 2 ಸೈಡು ನೋಡ್ಕೊಬೋದು, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಕ್ವಾಲಿಟಿ ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸಣ್ಣ ಎಳೆದಿಟ್ಕೊಂಡಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಕಣ್ಣೇ ನೋಡ್ಬೋದು, ಸಖತ್ ಅಗ್ಲ ಕಣ್ಣು. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಲೈಟಾಗಿ ಏನು ಪಿಂಕಿ ಶನಾರಿ ಇದೆ. ಅದು ಇವಾಗ ಹಕ್ಕಿನ ಉಡಾನ್ ಬಾಕ್ಸಲ್ಲಿ ಆಗ್ತಾ ಇರೋದಕ್ಕೆ ಪಿಂಕಿ ಶನಾರಿ ಇದೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಈ ವರ್ಷ ಬಿಡ್ಕೊಳ್ಳೋಕ್ಕೂ ತುಂಬ ಒಳ್ಳೆ ಹಕ್ಕಿ ಇದೆ. ಕ್ವಾಲಿಟೀಸ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ರಿಂಗ್ ನಂಬರ್ 4001. ಫ್ರೆಂಡ್ಸ್ ಇದು ಧೂಮ ಮೇಲೆ ರೇಗ್ದಾರು, ಟಾಪ್ ಕ್ವಾಲಿಟಿ. ಗುಂಡು ತಲೆ, ಗಿಡ್ಡಿ ಚೊಂಚು, ಗಿಡ್ಡಿ ಕಾಲು, ಪಕಡಗಳು ನೋಡ್ಬೋದು, ಆಚೆ ಪಕಡ ಇರುತ್ತೆ. ಹೆವಿ ಸರ್ಕ್ನಿ, ಹೆವಿ ಬಾಜಿ ಹೊಡೆದ್ರೆ ಒಂದು 8ರಿಂದ 10 ಬಾಜಿ ಹೊಡೆಯುತ್ತೆ. ಪಲ್ಲ ಬಂದ್ಬಿಟ್ಟು 25ರಿಂದ 30 ನಿಮಿಷ ಪಲ್ಲ ಹೋಗುತ್ತೆ. ಹೋದ ವರ್ಷ ಇದೇ ಗಂಡು 7-7.5 ಗಂಟೆ ಹಾರಿರೋ ಗಂಡು. ಸ್ಟ್ಯಾಂಡಿಂಗ್ ಸ್ಟೈಲು, ಟೈಪ್ ಕುತ್ತಿಗೆ, ಕ್ವಾಲಿಟೀಸು ಇವೆಲ್ಲ ನೋಡ್ಬೋದು. ಎದೆನ ಮುಂದೆ ಹಿಡ್ಕೊಂಡೆ ನಡೆಯುತ್ತೆ. ಧೂಮಲ್ಲಿ ರೇಗ್ದಾರ್ ಬಣ್ಣ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ ಈ ವರ್ಷಕ್ಕೆ. ಇನ್ನೂ ಟೈಮಿಂಗ್ ಲಾಂಗ್ ಮಾಡುತ್ತೆ. ಯಾರೇ ಈ ಅಕ್ಕಿನ ಟೂರ್ನಮೆಂಟ್ಗೆ 5 ಅವರ್ ಆರಿಸಿದ್ರು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಹೆವಿ ಸಿಲ್ವರ್ ಬ್ಲೂ ಶೇಡ್, ಕಣ್ಣಲ್ಲಿ ರವೆ ಒಡ್ಕಲ್ ಕಣ್ಣಿರತ್ತಿದು. ಜಾತಿ ಮಾಡ್ಕೊಳ್ಳೋರ್ಗು ನೆಕ್ಸ್ಟು ಫ್ಯೂಚರ್ಗೆ ತುಂಬ ಒಳ್ಳೆ ಗಂಡಾಗತ್ತೆ. ಆದರೆ ಫಸ್ಟು ಗಂಡ ಹಾರಿಸಿ ಈ ವರ್ಷ ಟೂರ್ನಮೆಂಟ್ಗೆ ಹಾರಿಸ್ಬಿಟ್ಟು ನೆಕ್ಸ್ಟು ಜಾತಿ ಮಾಡ್ಕೊಳ್ಳೋಕ್ಕೆ ಹಕ್ಕಿನ ರೆಕ್ಕೆ ಹೊಡೆದಿಟ್ಕೊಳ್ಳಿ. ಟಾಪ್ ಕ್ವಾಲಿಟಿ ಗಂಡು ತೋರಿಸ್ತಾ ಇದ್ದೀನಿ. ಬಿಡ್ಕೊಳ್ಳೋರ್ಗೆ ಈ ವರ್ಷಕ್ಕೆ ಒಂದು ತುಂಬ ಒಳ್ಳೆ ಲಾಂಗ್ ಟೈಮ್ ಮಾಡ್ಕೊಡುತ್ತೆ ಗಂಡು. ಯಾಕಂದರೆ ಇವೆಲ್ಲ ವರ್ಷವೂ ಈ ಜಾತಿಯಲ್ಲಿ ಟೈಮಿಂಗ್ ಲಾಂಗ್ ಮಾಡ್ಕೊಂಡು ಹೋಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 4000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ರವೆ ಒಡ್ಕಲ್ ಕಣ್ಣಲ್ಲಿರುತ್ತೆ. ಕಣ್ಣು ಬಂದ್ಬಿಟ್ಟು ಬಿಳೆ ಕಣ್ಣು ಅಲ್ಲ, ಹಾಲು ಕಣ್ಣು ಅಲ್ಲ, ಸಿಲ್ವರ್ ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಅದು ನಾನು ನಿಮಗೆ ಡೀಟೇಲ್ ತೋರಿಸ್ತೀನಿ. ಒಳ್ಳೆ ಒಂದು ಆಟ ಇರೋ ಗಂಡು. ಸರ್ಕ್ನಿ ಗೇಟ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಾಜಿನೂ ಸಖತ್ ಬಾಜಿ ಇರುತ್ತೆ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಗಂಡಾಗತ್ತೆ. ಧೂಮ ಮೇಲೆ ರೇಗ್ದಾರ್ ಬಣ್ಣ. ಫ್ರೆಂಡ್ಸ್ ಈಗೇನು ಜಸ್ಟ್ ಧೂಮ ರೇಗ್ದಾರ್ ಗಂಡು ತೋರಿಸ್ತೆ. ಸಿಂಗಲ್ ಟೇಲು, ಸೂಪರ್ ಚಡಿ ಬಾಲ ಇರುತ್ತೆ. ಇಲ್ಲಿ ನೋಡ್ಬೋದು, ಹೆವಿ ಸರ್ಕ್ನಿ, ಹೆವಿ ಗೇಟ್ಲಿ ಅಕ್ಕಿ ಇದು. ಚುಪ್ ತಿರಿ, ಉದ್ದಾ ತಿರಿಗಳೆಲ್ಲ ಆಲ್ಮೋಸ್ಟ್ ಬಂದಿದೆ. ಇನ್ನೊಂದು ಸ್ವಲ್ಪ ತಿರಿಗಳು ಬರಬೇಕು. ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಇರುತ್ತೆ. 2 ಸೈಡು ತಿರಿ ನೋಡ್ಕೊಳ್ಳಿ, 2 ಸೈಡು ತಿರಿ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು ಹೆಂಗೆ ಮಾಡ್ತಾಯಿದೆ ಅಂತ. ಹೆವಿ ಸರ್ಕ್ನಿ, ಹೆವಿ ಗೇಟ್ಲಿ ಅಕ್ಕಿ ಇದು. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಶುದ್ಧ ಕಣ್ಣಲ್ಲಿರುತ್ತೆ. ಫುಲ್ಲು ಕಣ್ಣು ರವೆ ಒಡ್ಕಲು ಕಣ್ಣಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ
ಫುಲ್ಲು ರವೆ ಒಡ್ಕಲು ಕಣ್ಣಲ್ಲಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ, ಬ್ಲೂ ಶೇಡಲ್ಲಿರುತ್ತೆ, ಕಣ್ಣು ಪೂರ್ತಿ ಕ್ರ್ಯಾಕ್ಸು ಒಡ್ಕಲು ನೋಡ್ಬೋದು, ತುಂಬ್ಕೊಂಡಿರುತ್ತೆ, ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ, ಅಗ್ಲ ಕಣ್ಣಿನ ಹಕ್ಕಿ, ಜಾತಿ ಮಾಡ್ಕೊಳ್ಳೋಕ್ಕೂ ಸೂಪರ್ ಟಾಪ್ ಕ್ಲಾಸ್ ಅಕ್ಕಿ, ಹಾರಿಸ್ಕೊಳ್ಳೋಕ್ಕೂ ಟಾಪ್ ಕ್ವಾಲಿಟಿ ಅಕ್ಕಿ. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಧೂಮ ಮೇಲೆ ರೇಗ್ದಾರ್ ಬಣ್ಣ ಇದು. ರಿಂಗ್ ನಂಬರ್ 3711. ಫ್ರೆಂಡ್ಸ್, ಇದು HMT ರೇಗ್ದಾರಲ್ಲಿ ಗಂಡು, ಗುಂಡು ತಲೆ, ಗಿಡ್ಡಿ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸಿಲ್ವರ್ ಬ್ಲೂ ಶೇಡ್ ಕಣ್ಣಿರುತ್ತೆ, ಗಿಡ್ಡಿ ಕಾಲಿರುತ್ತೆ, ಅಗ್ಲ ಎದೆ, ಪಕಟಗಳು ನೋಡ್ಬೋದು ಎರಡೂ, ಒಳಗಡೆ ಪಕಟ ಇರುತ್ತೆ, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪ್ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಈ ಗಂಡು ಏನಂದರೆ ಗಾಳಿ ಇದ್ದರೆ 30 to 40 ನಿಮಿಷ ಪಲ್ಲ ಹೋಗುತ್ತೆ. ಗಾಳಿ ಇಲ್ಲದೆ ಇರೋ ದಿನ ಬಿಟ್ಟರೆ ಹಕ್ಕಿ ಮನೆ ಸುತ್ತಾನೆ, ಮನೆಗಳು ಉಚ್ಕೊಂಡಾಡತ್ತೆ, ಜಾಸ್ತಿ ದೂರ ಪರ ಹೋಗಲ್ಲ. ಆ ಟೈಮಲ್ಲಿ ಗಾಳಿ ಇದ್ದಂಗೆ ದೂರ ಪರ ಜಾಸ್ತಿ ಹೋಗಿ ಬರುತ್ತೆ. ಬಾಜಿ ಬಂದ್ಬಿಟ್ಟು 4-5 ರಾಕೆಟ್ ಬಾಜಿ. ಒಂದು ಸತಿ ಅಕ್ಕಿ ಮನೆ ಮೇಲೆ ಬಂದು ಬಾಜಿ ಮಾಡ್ಕೊಂಡು ಮುಂದೆ ಹೋಯ್ತು ಅಂದರೆ ಗಾಳಿ ಜಾಸ್ತಿ ಇದ್ದರೆ 30 ನಿಮಿಷ 40 ನಿಮಿಷ ಪಲ್ಲ ಹೋಗ್ಬಿಡುತ್ತೆ. ಗಾಳಿ ಜಾಸ್ತಿ ಇಲ್ಲ ಅಂದರೆ ಪ್ರತಿಯೊಂದು ಮನೆಯೂ ಉಚ್ಕೊಂಡು ಆಡತ್ತೆ. ತುಂಬ ಒಳ್ಳೆ ಕ್ವಾಲಿಟಿ ಗಂಡು. ಆಡಿರೋ ಟೈಮ್ ಬಂದ್ಬಿಟ್ಟು 6-6.5 ಗಂಟೆ ಹಾರಿರೋ ಹಕ್ಕಿ. ಹೋದ ವರ್ಷ ಇದು. ಈ ವರ್ಷ ರೆಕ್ಕೆ ಎಲ್ಲ ಆಲ್ಮೋಸ್ಟ್ ಕಿತ್ಕೊಟ್ಟಿರೋದೆಲ್ಲ ಆಲ್ಮೋಸ್ಟ್ ಬರ್ತಾ ಇದೆ. ಈ ವರ್ಷ ಬಿಡಬೇಕು ಹಕ್ಕಿನ. ಯಾರೇ ಇಸ್ಕೊಂಡ್ರೇನೋ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಿ. 5 ಅವರ್ ಟೂರ್ನಮೆಂಟ್ ನೀವು ಹಾರಿಸಿರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. HMT ರೇಗ್ದಾರಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ HMT ರೇಗ್ದಾರ್ ಗಂಡು ತೋರಿಸ್ದೆ. ಸಿಂಗಲ್ ಟೇಲು, ಯು ಶೇಪು, ಬಿಳೆ ದಬ್ಬೆಗಳು ನೋಡ್ಬೋದು. ಬಿಳೆ ದಬ್ಬೆನೂ ಚೆನ್ನಾಗಿದೆ. ಶಿಪ್ ತಿರಿ, ಉದ್ದ ತಿರಿ, ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನ್ನು ಸೂಪರ್ ವೈಬ್ರೇಷನ್ ಮಾಡುತ್ತೆ. ಹಕ್ಕಿ ಹಿಡ್ದಿಲ್ಲ ಅಂದ್ರೂ ಹಂಗೆ ಬಿಟ್ರೂ ವೈಬ್ರೇಷನ್ ಸೂಪರಾಗಿ ಮಾಡುತ್ತೆ. 2 ಸೈಡು ನೋಡ್ಬೋದು. ತಿರಿ ಎಲ್ಲ ಆಲ್ಮೋಸ್ಟ್ ಫುಲ್ ಇದೆ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ. ಲೆಂತ್ ವೈಸು, ಚಡಿ ಶೇಪು ಸೂಪರ್ ಆಗಲ್ಲ. ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಶುದ್ಧ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು. ಡಾರ್ಕ್ ಆಗಿರುತ್ತೆ. ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಟಾಪ್ ಆಗಿರುತ್ತೆ. ಬಿಡ್ಕೊಳ್ಳೋಕೆ ಈ ವರ್ಷಕ್ಕೆ ತುಂಬ ಒಳ್ಳೆ ಗಂಡು. ರಿಂಗ್ ನಂಬರ್ 2586. ಫ್ರೆಂಡ್ಸ್, ಇದು ಹೋದ ವರ್ಷ 6.5 ಗಂಟೆ ಹಾರಿರೋ ಗಂಡು. ಅದೂ ಟೂರ್ನಮೆಂಟ್ಗೆ. ಈ ವರ್ಷ ಇನ್ನೂ ಲಾಂಗ್ ಟೈಮ್ ಮಾಡುತ್ತೆ. ಯಾಕಂದರೆ ಹೋದ ವರ್ಷ ಇನ್ನೂ ಲಾಂಗ್ ಟೈಮ್ ಮಾಡಿದ್ದು ಗಂಡು. ಬಾಜಿ ಜಾಸ್ತಿ ಮಾಡ್ಕೊಂಡಿದ್ದಕ್ಕೆ ಬಾಲ ಕಟ್ಟಿ ಬಿಟ್ಟಿದ್ದು ಗಂಡಿದು. ಹೋದ ವರ್ಷ ನಾನು ವಾಟ್ಸಪ್ಪಲ್ಲಿ ಎಲ್ಲ ನಾನು ಇದು ಡೀಟೇಲ್ ಹಾಕಿದ್ದೆ. ಹಾಕಿ ಆಡಿಸಿದ್ದು ಟೈಮಿಂಗ್ದು ಎಲ್ಲ ರಿಸಲ್ಟ್ ಎಲ್ಲ ಡೀಟೇಲ್ ಹಾಕಿದ್ದಿದೆ. ಈ ವರ್ಷ ಕೊಡ್ತಾಯಿದ್ದೀವಿ. ರೆಕ್ಕೆ ಎಲ್ಲ ಆಲ್ಮೋಸ್ಟ್ ಕಿತ್ಕೊಟ್ಟಿದ್ದೆಲ್ಲ ಬಂದುಬಿಟ್ಟಿದೆ. ಅಕ್ಕಿ ಸೇಲ್ ಆಗಿಲ್ಲ ಅಂದರೆ ಮತ್ತೆ ನಾವೇ ಆಡಿಸ್ತೀವಿ ಈ ವರ್ಷನೂ ಈ ಅಕ್ಕಿನ. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಪಕಟಗಳು ಇವೆಲ್ಲ ನೋಡ್ಬೋದು. ತುಂಬ ಟಾಪ್ ಆಗಿರುತ್ತೆ. ಬಾಜಿ ಬಂದ್ಬಿಟ್ಟು ಹೋದ ವರ್ಷ ಜಾಸ್ತಿ ಮಾಡ್ಕೊಂಡಿತ್ತು. ಬಾಲ ಕಟ್ಟಿ ಬಿಟ್ಟಿದ್ರಿ. ಈ ವರ್ಷ ನೋಡಬೇಕು ಏನು ಮಾಡತ್ತೆ ಅಂತ. ಬಾಜಿ ಜಾಸ್ತಿ ಇದ್ರೂ ಬಾಲ ಕಟ್ಬಿಟ್ರೆ ಸಾಕು ಅಕ್ಕಿ ಆರಾಮಾಗಿ ಲಾಂಗ್ ಟೈಮ್ ಮಾಡ್ಕೊಳತ್ತೆ. 6 ಬಾಲ ಸೆಂಟ್ರ್ ಬಾಲ ಕಟ್ಬಿಟ್ಟಿದ್ದು ಅಕ್ಕಿ ಇದು. ಹೋದ ವರ್ಷ ನಾನು ವಾಟ್ಸಪ್ಪಲ್ಲಿ ಹಾಕಿದ್ದು. ಕ್ವಾಲಿಟಿ ವೈಸು, ಕಂಡೀಷನ್ನು ಇವೆಲ್ಲ ನೋಡ್ಬೋದು. ಸಕ್ಕತ್ತಾಗಿರುತ್ತೆ. ಈ ವರ್ಷ ಬಿಡ್ಕೊಳ್ಳೋರಿಗೆ ಇನ್ನೂ ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ, ಪಕಟಗಳು ನೋಡ್ಕೊಳ್ಳಿ. ಅಗ್ಲ ಪಕಟ ಇರುತ್ತೆ. ಕ್ವಾಲಿಟಿ ವೈಸ್ ಅಂತೂ ಟಾಪ್ ಆಗಿರುತ್ತೆ. 3 ದಸ್ತದ ಗಂಡಿದು. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸಕ್ಕತ್ತಾಗಿರುತ್ತೆ. ಅಗ್ಲ ಕಣ್ಣಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 4000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಯಾರೇ ಈ ಗಂಡನ್ನ ಟೂರ್ನಮೆಂಟ್ಗೆ 5 ಅವರ್ ಆಡ್ಸರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಗಂಡು ತೋರಿಸ್ದೆ. ಸಿಂಗಲ್ ಟೇಲು ಚಡಿ ಬಾಲ ಬರುತ್ತೆ. ಚುಕ್ ತಿರಿ, ಉದ್ದ ತಿರಿ, ಆಲ್ಮೋಸ್ಟ್ ತಿರಿಗಳೆಲ್ಲ ಕಿತ್ಕೊಟ್ಟಿದ್ದೆಲ್ಲ ಆಲ್ಮೋಸ್ಟ್ ಬರ್ತಾ ಇದೆ. 2 ಸೈಡ್ ನೋಡ್ಬೋದು. ಇಲ್ಲಿ ದಸ್ತಾಗರಿನೂ ಅಷ್ಟೇ ಮುಕ್ಕಾಲು ಭಾಗ ಬಂದುಬಿಟ್ಟಿದೆ. ನೀವು ಇಸ್ಕೊಂಡು ಕಳ್ಳ ಮಾಡ್ಕೊಳ್ಳೋ ಅಷ್ಟೆಲ್ಲ ಅಕ್ಕಿ ರೆಡಿಯಾಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ತುಂಬ ಟಾಪ್ ಆಗಿರುತ್ತೆ.
ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಶುದ್ಧ ಕಣ್ಣಿರುತ್ತೆ, ಹೆವಿ ರವೆ ಒಡಕಲು ಕಣ್ಣಲ್ಲಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಬ್ಲೂ ಶೇಡಲ್ಲಿರುತ್ತೆ, ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಬೋದು, ಸಕ್ಕದಾಗಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಇನ್ನೂ ಒಂದು 4-5 ವರ್ಷ ಹಾರಿಸ್ಕೊಬೋದು ಈ ಗಣ್ಣ. ಒಳ್ಳೆ ಲಾಂಗ್ ಟೈಮು ಹಾರಿಸಿ ಜೊತೆ ಮಾಡ್ಕೊಳ್ಳೋಕ್ಕೂ ಅಷ್ಟೇ ಒಂದು ಒಳ್ಳೆ ಹೆಣ್ಣು ಕೊಡ್ತೀನಿ. ಒಂದು ಲೈಫ್ ಲಾಂಗು ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಮಾಡ್ಕೊಬೋದು ಈ ಗಂಡಲ್ಲಿ. ಕ್ವಾಲಿಟೀಸ್ ನೋಡ್ಬೋದು, ತುಂಬ ಟಾಪ್ ಆಗಿರುತ್ತೆ. ಧೂಮ ಮೇಲೆ ರೆಗರ್ ಬಣ್ಣ. ಇದಕ್ಕೇನೆಂದರೆ ನಾವು ಪಟ್ಟಾಯಿಂದನೇ ರಿಂಗ್ ಹಾಕಿರಲಿಲ್ಲ, ಅದಕ್ಕೋಸ್ಕರ ಇದು ಕಾಲಲ್ಲಿ ರಿಂಗ್ ಇಲ್ಲ, ಪಟ್ಟಾಯಿಂದನೇ ರಿಂಗ್ ಹಾಕಿರಲಿಲ್ಲ ಇದಕ್ಕೆ. ಫ್ರೆಂಡ್ಸ್, ಈ ಗಂಡ ಏನಕ್ಕೆ ಹೆಣ್ಮೇಲೆ ಬಿಟ್ಟಿರೋದು ಅಂದರೆ, ಈ ಗಂಡು ಒಂದೇ ಅಕ್ಕಿನ ಗೂಡಲ್ಲಿ ಬಿಟ್ಟರೆ ನಿಲ್ಲಲ್ಲ, ಅದಕ್ಕೋಸ್ಕರ ಹೆಣ್ಣ ಬಿಟ್ಟಿದ್ದೀನಿ, ತುಳ್ಸೋಕೆ ಹೋಗಲ್ಲ. ಮೀಟ್ರಿಗೆ ಹೆಚ್ಚಿತಿರೋವಲ್ಲಿ ಗಂಡಿದು. ಇದೇ ಗಂಡು ಹೋದ ವರ್ಷ 6:30 ಗಂಟೆ ಹಾರಿರೋ ಗಂಡು. ಬಾಜಿ ಬಂದ್ಬಿಟ್ಟು ಸಕ್ಕತ್ತು ಟಾಪ್ ಕ್ಲಾಸ್ ಬಾಜಿ ಇರುತ್ತೆ. 8ರಿಂದ 10 ಒಂದೊಂದು ಸತಿ 15 ಬಾಜಿ ಮಾಡುತ್ತೆ. ಗೇಟ್ಲಿ ಸಕ್ಕದಾಗಿರುತ್ತೆ, ಸರ್ಕನಿ ಸಕ್ಕದಾಗಿರುತ್ತೆ, ಬಾಜಿ ಸೂಪರ್ ಆಗಿರುತ್ತೆ. ದೂರ ಬರೋನು ಅಷ್ಟೇ, ಜಾಸ್ತಿ ದೂರ ಬರೋಗಲ್ಲ, 15ರಿಂದ 20 ನಿಮಿಷ ದೂರ ಬರೋಗುತ್ತೆ. ಫುಲ್ಲು ಉಗುರು ಮೇಲೆ ನಡೆಯುತ್ತೆ ನೋಡ್ಬೋದು, ಫುಲ್ ಉಗುರು ಮೇಲೆ ನಡೆಯುತ್ತೆ. 2-2.5 ದಸ್ತದ ಗಂಡು, ತುಂಬ ದೊಡ್ಡ ಗಂಡಲ್ಲ, 2-2.5 ದಸ್ತದ ಗಂಡಿದು. ಈ ವರ್ಷ ಟೈಮಿಂಗ್ ಇನ್ನೂ ರೈಸ್ ಆಗುತ್ತೆ. ಕ್ವಾಲಿಟಿ ವೈಸು, ಸ್ಟ್ಯಾಂಡಿಂಗ್ ಸ್ಟೈಲು, ಶೇಪು ಇವೆಲ್ಲ ನೋಡ್ಬೋದು, ಸಕ್ಕದಾಗಿರುತ್ತೆ. ಪಕಟಗಳು ನೋಡ್ಬೋದು, ಅಗ್ಲ ಪಕಟ ಇರುತ್ತೆ. ಈ ವರ್ಷ ಬಿಡ್ಕೊಳ್ಳೋರಿಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಿಕೊಡುತ್ತೆ. ಫುಲ್ ಶುದ್ಧ ಕಣ್ಣಲ್ಲಿರುತ್ತೆ, ಸಿಲ್ವರ್ ಶೇಡಲ್ಲಿರುತ್ತೆ ಕಣ್ಣು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಮೀಟ್ರಿಗೆ ಹೆಚ್ಚಿರೋರಲ್ಲಿ ಗಂಡು. ಫ್ರೆಂಡ್ಸ್, ಇವಾಗ ಏನು ಜಸ್ಟು ಮೀಟ್ರಿಗೆ ಹೆಚ್ಚಿರೋ ಗಂಡು ತೋರಿಸ್ತೆ. ಸಿಂಗಲ್ ಟೈಲು ಆದರೆ 1.5 ಬಾಲ ಲೆಕ್ಕ ಬರುತ್ತೆ. ಇದು ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಮಾಡುತ್ತೆ. ಹೆವಿ ಸರ್ಕ್ನಿ, ಹೆವಿ ಗೇಟ್ಲಿ ಇರುತ್ತೆ, ವೈಬ್ರೇಷನ್ ನೋಡ್ಬೋದು, ತುಂಬ ಒಳ್ಳೆ ವೈಬ್ರೇಷನ್ ಮಾಡುತ್ತೆ. 2 ಸೈಡು ತಿರಿಗಳು ತೋರಿಸ್ತಾ ಇದ್ದೀನಿ, 2 ಸೈಡು ತಿರಿಗಳು ನೋಡ್ಬೋದು, ಫುಲ್ ತಿರಿ ಇರುತ್ತೆ. ಲೆಂತ್ ವೈಸು, ಚೆಡಿ ಶೇಪು, ಸೂಪರ್ ಆಗಲ್ಲ ಎದೆ ಇವೆಲ್ಲ ನೋಡ್ಬೋದು, ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಶುದ್ಧ ಕಣ್ಣಲ್ಲಿರುತ್ತೆ, ಅಗ್ಲ ಕಣ್ಣಿರುತ್ತೆ. ಆಗಲೇ ಹೇಳಿದ್ದೀನಿ, ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ, ಕಾರ್ಬನ್ ಶೇಡ್ ನೋಡ್ಬೋದು. ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ. ಕ್ರ್ಯಾಕ್ಸು ಒಡಕು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ. ಈ ವರ್ಷ ಬಿಡ್ಕೊಳ್ಳೋರಿಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಿಕೊಡುತ್ತೆ ಈ ಗಂಡು. ನೋಡ್ಬೋದು ಕ್ವಾಲಿಟೀಸು ಸಕ್ಕತ್ತು ಒಳ್ಳೆ ಕ್ವಾಲಿಟಿಲಿರುತ್ತೆ. ರಿಂಗ್ ನಂಬರ್ 3532. ಫ್ರೆಂಡ್ಸ್, ಚಿಕ್ಕಬಳ್ಳಾಪುರದ್ದು ಫೇಮಸ್ ಲೈನು ಮಕ್ಷಿಯಲ್ಲಿ ತಿರಾವಲ್ ಗಂಡು. ಈ ಗಂಡು ಹೋದ ವರ್ಷ ಹಾರ್ಸೋಕ್ಕಾಗಿರಲಿಲ್ಲ, ಅದು ಹಿಂದಿನ ವರ್ಷ ಬಂದ್ಬಿಟ್ಟು 8:30 ಗಂಟೆ ಹಕ್ಕಿ ಆಡಿರೋದಿದು. ಬಾಜಿ ಬಂದ್ಬಿಟ್ಟು 7-8 ರಾಕೆಟ್ ಬಾಜಿ. ಒಂದು ಸತಿ ಅಕ್ಕಿ ಛತ್ರಿ ಮೇಲೆ ಬಂದು ಬಾಜಿ ಮಾಡಿ ಮುಂದೆ ಹೋಯ್ತು ಅಂದರೆ ಬರೋದೇ 30ರಿಂದ 40 ನಿಮಿಷ ಆದಮೇಲೆ ಬರುತ್ತೆ. ಸಕ್ಕ ದೂರ ಪರವಾಗಿ ಬರುತ್ತೆ. ಮೀಡಿಯಮ್ ಕೈ ಆಟ, ಜಾಸ್ತಿ ಮೇಲೂ ಹೋಗಲ್ಲ, ಜಾಸ್ತಿ ಕೆಳಗಡೆ ನೋಡಲ್ಲ, ಮೀಡಿಯಮ್ ಕೈ ಆಟ ಇರುತ್ತೆ. ಒಂದು ಒಳ್ಳೆ ನೋಡೋ ಅಂಥ ಆಟ ಇರುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಟಾಪ್ ಆಗಿರುತ್ತೆ. ಒಂದು ಸೈಡು ಫುಲ್ಲು ಬ್ಲೂ ಶೇಡ್ ಕಣ್ಣು, ಒಂದು ಸೈಡು ಬಾದಾಮಿ ಶೇಡಲ್ಲಿ ಹೆವಿ ಕಾರ್ಬನ್ ಶೇಡ್ ಇರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಬಿಡ್ಕೊಳ್ಳೋರಿಗೆ ಈ ವರ್ಷಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಿಕೊಡುತ್ತೆ. ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಮಕ್ಷಿಯಲ್ಲಿ ತಿರಾವಲ್ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಅಕ್ಕಿ ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಈ ವರ್ಷ ಯಾರೇ ಈ ಅಕ್ಕಿನ 5 ಅವರ್ ಟೂರ್ನಮೆಂಟ್ಗೆ ಆರಿಸಿರೇನು ಸೇಮ್ ಮಕ್ಷಿ ತಿರಾವಲ್ ಲೈನಲ್ಲಿ ಒಳ್ಳೆ ಹೆಣ್ಣು ಕೊಡ್ತೀನಿ. ಒಂದು ಒಳ್ಳೆ ಲೈನ್ ಮಾಡ್ಕೊಂಡು ಒಂದು ಒಳ್ಳೆ ಜಾತಿ ಮಾಡ್ಕೊಳ್ಳೋಕ್ಕೆ ಅಂತ. ಕ್ವಾಲಿಟಿ ವೈಸ್ ಅಂತೂ ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಿನ ಕ್ವಾಲಿಟೀಸು ಸಕ್ಕತ್ತಾಗಿರುತ್ತೆ. ಫ್ರೆಂಡ್ಸ್, ಈಗೇನು ಜಸ್ಟ್ ಮಕ್ಷಿಯಲ್ಲಿ ತಿರಾವಲ್ ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಉದ್ದ ತಿರಿಗಳೆಲ್ಲ ನೋಡ್ಬೋದು. ಆಲ್ಮೋಸ್ಟ್ ತಿರಿಗಳೆಲ್ಲ ಫುಲ್ ಇದೆ. ಒಂದು 2-3 ತಿರಿಗಳು ಬರಬೇಕು, ಅದು ಬಂದ್ಬಿಡತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ತಿರಿ ಎಲ್ಲ ಫುಲ್ ಇದೆ. ಫುಲ್ಲು ಒಂದು ಸೈಡು ಬಿಳೆಗರಿ ಇರುತ್ತೆ, ಒಂದು ಸೈಡು ಫುಲ್ಲು ಕಪ್ಗರಿ ಇರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೀವು ಮ್ಯಾಚ್ ಮಾಡಬೇಕಂದ್ರೂ ಅಷ್ಟೇ ಲಾಲ್ ಕಟ್ ಅಕ್ಕಿ, ಬಿಳೆ ಲೈನ್ ಅಕ್ಕಿಗಳನ್ನೆಲ್ಲ ಮ್ಯಾಚ್ ಮಾಡ್ಕೊಬೋದು. ಇದಕ್ಕೆ ಲೆಂತ್ ವೈಸು, ಅಗ್ಲ ಎದೆ, ಸೂಪರ್ ಚೆಡಿ ಅಕ್ಕಿ ಕ್ವಾಲಿಟೀಸ್ ನೋಡ್ಬೋದು, ತುಂಬ ಟಾಪ್ ಆಗಿರುತ್ತೆ.
ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಆಗಲೇ ಹೇಳಿದ್ದೀನಿ ಹೆವಿ ಕಾರ್ಬನ್ ಶೇಡ್ ಇರುತ್ತೆ ಅಂತ. ಕಣ್ಣು ನೋಡ್ಬೋದು, ಅಗ್ಲ ಕಣ್ಣಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಪುತ್ಲಿಕ್ಕಿಂತ ಕಾರ್ಬನ್ ಶೇಡ್ ಬಂದ್ಬಿಟ್ಟು ಸಕ್ಕ ಡಾರ್ಕ್ ಆಗಿರುತ್ತೆ. ಔಟರಿಂಗ್ ಬ್ಲ್ಯಾಕ್ ನೋಡ್ಬೋದು, ಎತ್ತಿ ಕಾಣುತ್ತೆ, ಕ್ರ್ಯಾಕ್ಸು ಒಡಕು ನೋಡ್ಬೋದು. ಕಣ್ಣಿದು ಇನ್ನೊಂದು ಸೈಡು ಫುಲ್ಲು ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ರಿಂಗ್ ನಂಬರ್ 140. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.